ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ ನದರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 300ನೇ ಅಧ್ಯಾಯ ನಾವೀಗ ನೋಡ್ತಾ ಇದ್ದೇವೆ. ಅದರಲ್ಲಿ 12 ಶ್ಲೋಕ ಆಗಿದೆ. ಆದರೂ ಕೂಡ ನಾನು ಹಿಂದಿನಿಂದ ಅನುವಾದ ಮಾಡ್ತೇನೆ. ಯಾಕೆಂದರೆ ಮತ್ತೆ ಮತ್ತೆ ಅನುವಾದ ಮಾಡೋದೊಂದು ರೋಚಕ ಆಗಿ ಹೋಗಿದೆ. ಇದು ನಾನು ಸೂರ್ಯನಿಗೆ ನುಡಿದೆ, ಯಥಾರ್ಷೇಣೇಹ ವಿಧಿನ ಚರತಾ ಅವಮತೇನಃ ಮಯಾದಿತ್ಯಾದವಾಪ್ತಾನಿ ಯಜೂಂಷಿ ಮಿಥಿಲಾಧಿಪ. ನನಗೆ ಗುರುಕುಲದಲ್ಲಿ ಅವಮಾನ ಆದ ಮೇಲೆ ಸೂರ್ಯನನ್ನು ಆರಾಧಿಸಿದೆ. ಅವ್ಯಕ್ತಸ್ಥಂ ಪರಂ ಯತ್ತತ್ ಪೃಷ್ಠಸ್ಥೇಹಂ ನರಾಧಿಪ ಪರಂ ಗುಹ್ಯಮಿಮಂ ಪ್ರಶ್ನಂ ಶೃಣುಷ್ವ ಅವಹಿತೋ ನೃಪ. ನೀನು ನನಗೆ ಅತ್ಯಂತ ರಹಸ್ಯವಾದ ಒಂದು ಪ್ರಶ್ನೆ ಕೇಳಿದೆ. ನಾನು ಅದನ್ನು ಹೇಳ್ತೇನೆ, ಕೇಳು. ಯಥಾ ಆರ್ಷೇಣೇಹ ವಿಧಿನ ಚರತಾ ಅವಮತೇನ. ನನಗೆ ಗುರುಕುಲದಲ್ಲಿ ಅವಮಾನ ಆಯಿತು. ಆ ಅವಮಾನ ಏನು ಅಂತ ನಿನ್ನೆ ನೋಡಿದ್ದೀವಿ. ಅವಾಗ ಸೂರ್ಯನನ್ನ ತಪಸ್ಸು ಮಾಡಿ ಅಥವಾ ಸೂರ್ಯನ ಅಂತರ್ಯಾಮಿಯಾದ ನಾರಾಯಣನನ್ನ ಕುರಿತು ತಪಸ್ಸು ಮಾಡಿ ನಾನು ಯಜುಸ್ಸುಗಳನ್ನು ಪಡೆದೆ. ಮಹತಾ ತಪಸಾ ದೇವ ಸ್ಥವಿಷ್ಠಸ್ಸೇವಿತೋ ಮಯಾ ಪ್ರೀತೇನ ಚಾಹಂ ವಿಭುನಾ ಸೂರ್ಯೇಣೋಕ್ತಸ್ತದಾ ನಘಾ. ಉತ್ಕಟವಾದ ತಪಸ್ಸಿನಿಂದ ಸೂರ್ಯ ಪ್ರೀತನಾದ. ಸೂರ್ಯನ ಅಂತರ್ಯಾಮಿಯೂ ಕೂಡ. ಆ ಅಂತರ್ಯಾಮಿಯಾದ ಸೂರ್ಯ ನನಗೆ ನುಡಿದ, ವರಂ ವೃಣೀಶ್ವ ವಿಪ್ರರ್ಷೇ ಯದಿಷ್ಟಂತೆ ಸುದುರ್ಲಭಂ ತಂತೆ ದಾಸ್ಯಾಮಿ ಪ್ರೀತಾತ್ಮ ಮತ್ಪ್ರಸಾದೋ ಹಿ ದುರ್ಲಭ. ಚೆನ್ನಾಗಿ ನಮಸ್ಕಾರ ಮಾಡಿ ನಾನು ನುಡಿದೆ. ಆಗ ಸೂರ್ಯ ಹೇಳಿದ, ವರವನ್ನ ಕೇಳು. ನಾನು ನಿನಗೆ ಅತ್ಯಂತ ನಿನ್ನ ಮೇಲೆ ಇವತ್ತು ಬಹಳ ಪ್ರೀತಿಯಿಂದ ಇದ್ದೇನೆ. ಬಹಳ ಸಂತೋಷ ಆಗಿ ಹಿರಿಯರು ಕೆಲವೊಮ್ಮೆ ಕೇಳೋದುಂಟು, ಏನು ವರ ಕೇಳಿ, ಏನು ವರ ಕೊಡ್ಲಿ, ಏನು ಆಶೀರ್ವಾದ ಮಾಡಲಿ ನಿನಗೆ ಅಂತ. ಬಹಳ ಸಂತೋಷ ಆಗಿರುತ್ತೆ ಅವಾಗ ಅವ್ರಿಗೆ. ಅದರಿಂದ ಸೂರ್ಯ ಕೇಳಿದ, ಇವತ್ತು ಬಹಳ ಖುಷಿಯಾಗಿ ಹೋಗಿದೆ ನನಗೆ, ಏನು ಕೊಡ್ಲಿ? ಆಗ ನಾನು ನಮಸ್ಕಾರ ಮಾಡಿ ನುಡಿದೆ, ಯಜೂಂಷಿ ನೋಪಯುಕ್ತಾನಿ ಕ್ಷಿಪ್ರಮಿಚ್ಛಾಮಿ ವೇದಿತು. ಈ ತನಕ ಬಳಸದ ಯಜಸ್ಸುಗಳನ್ನು ನಾನು ಪಡೆದೇನು. ತಥೋ ಮಾಂ ಭಗವಾನಾಹ. ಅದು ಹೇಗೆ ಉಪಯುಕ್ತವಾದದ್ದಲ್ಲ ಅದನ್ನು ನಾನು ಹೇಳಿದ್ದೇನೆ. ಯಜೂಂಷಿ ನೋಪಯುಕ್ತಾನಿ, ಹೊಸದು ಹೇಗೆ? ಮೊದಲು ಕೃಷ್ಣ ಯಜುರ್ವೇದ ಅಂತ ಇತ್ತು. ಕೃಷ್ಣ ಯಜುರ್ವೇದ ಅಂದ್ರೆ ಏನು? ಕೃಷ್ಣ ಅಂದ್ರೆ ಮಿಶ್ರ ಅಂತ. ಮಿಶ್ರಿತವಾದ ಯಜುರ್ವೇದ. ಮಿಶ್ರಿತ ಅಂದ್ರೆ ಏನು? ಯಾವ ರೀತಿ ಮಾಡಬೇಕು ಅನ್ನುವ ಮ್ಯಾನ್ಯುವಲ್ ಇಂದ ಮಿಶ್ರಿತವಾಗಿದೆ. ಇದನ್ನು ಮಿಶ್ರಣ ಅಂತ. ಸಂಹಿತ ಅಂತಂದ್ರೆ ದೇವತಾ ಸ್ವರೂಪವನ್ನು, ತತ್ವವನ್ನು ಹೇಳುತ್ತೆ. ಒಗಟುಗಳು, ದೇವತಾ ಸ್ವರೂಪ, ಸ್ತುತಿ ಮೊದಲಾದವುಗಳನ್ನು ಹೇಳೋದು ಸಂಹಿತೆ. ಅದನ್ನ ಗೃಹಸ್ಥರು ಯಾವ ರೀತಿ ಬಳಸಬಹುದು ಅಂತನ್ನೋದು ಬ್ರಾಹ್ಮಣ ಮ್ಯಾನ್ಯುವಲ್. ಈ ರೀತಿ ನೀವು ಮಾಡಿ, ಈ ಮಂತ್ರವನ್ನು ಹೀಗೆ ಬಳಸಿ, ಸ್ಥೂಲವಾಗಿ
ಇದಾದ ಮೇಲೆ ಆರಣ್ಯಕ, ವಾನಪ್ರಸ್ಥರು ಯಾವ ರೀತಿ ಬಳಸಬಹುದು ಅಂತ ಇದೇ ವೇದ ಮಂತ್ರಗಳನ್ನು. ಇದೇ ವೇದ ಮಂತ್ರ ಜಗತ್ತಿನ ಸಾರತಮನಾದ ಪರಮಾತ್ಮನನ್ನ ಹೇಗೆ ತಿಳಿಯೋದು ಅನ್ನೋದು ಉಪನಿಷತ್ತು. ಹೀಗೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಕೃಷ್ಣ ಯಜುರ್ವೇದ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಈ ಬ್ರಾಹ್ಮಣ ಭಾಗ ಇದೆಯಲ್ಲ ಅದು ಅಲ್ಲೇ ಮಿಕ್ಸಪ್ ಆಗಿರುತ್ತೆ ಸಂಹಿತೆಯಲ್ಲಿಯೇ. ಅದರಿಂದಾಗಿ ಕೃಷ್ಣ ಅಂದ್ರೆ ಮಿಶ್ರ. ಕೃಷ್ಣ ಯಜುರ್ವೇದ ಅಂತಂದ್ರೆ ಬ್ರಾಹ್ಮಣ ಭಾಗದಿಂದ ಮಿಶ್ರಿತವಾಗಿದೆ. ಹಾಗಾದ್ರೆ ಹೊಸದು ಅಂದ್ರೆ ಏನು? ಕೃಷ್ಣ ಯಜುರ್ವೇದದಿಂದ ಮಿಶ್ರಿತವಾಗದ ಒಂದು ಭಾಗ ಅಂದ್ರೆ ಅದು ಶುಕ್ಲ. ಶುಕ್ಲ ಅಂದ್ರೆ ಇದು ಮಿಕ್ಸ್ಡ್ ಅಲ್ಲ ಅಂತ ಹೀಗರ್ಥ. ಶುಕ್ಲ ಯಜುರ್ವೇದ ಅಂದ್ರೇನು? ಮಿಶ್ರಿತವಲ್ಲ, ಅದು ಹೊಸದು. ಈ ಕೃಷ್ಣ ಯಜುರ್ವೇದಕ್ಕೂ ಶುಕ್ಲ ಯಜುರ್ವೇದಕ್ಕೂ ಡಿಫರೆನ್ಸ್ ಇರೋದು ಕ್ರಿಯೆಗಳನ್ನು ನಿರೂಪಣೆ ಮಾಡೋದ್ರಲ್ಲಿ. ಇಲ್ಲಿ ಮ್ಯಾನ್ಯುಯಲ್ ಇದೆ, ಇಲ್ಲಿ ಮ್ಯಾನ್ಯುಯಲ್ ಇಲ್ಲ. ಇನ್ನು ಕೆಲವು ತತ್ವ ನಿರೂಪಣೆಯಲ್ಲಿ ಕೃಷ್ಣ ಯಜುರ್ವೇದದಲ್ಲಿ ಇಲ್ಲದೆ ಇರೋದು ಕಾಣುತ್ತೆ. ಬ್ರಾಹ್ಮಣ ಭಾಗ ಅದೇ ಬ್ರಾಹ್ಮಣ ಭಾಗ. ಕೆಲವೊಂದು ಅಧ್ಯಾತ್ಮದ ವಿಚಾರಗಳು ಭಿನ್ನವಾಗಿ ಇದೆ. ಈ ರೀತಿ ಇದು ಯಜೂಂಷಿ ನೋಪಯುಕ್ತಾನಿ, ಉಪಯುಕ್ತವಲ್ಲದ ಅಂದ್ರೆ ಈ ತನಕ ಯಾರು ಕಾಣದ ಯಜುಸ್ಸುಗಳನ್ನು ನನಗೆ ಹೇಳು ಅಂತ ಅರ್ಥ. ಇದರ ವ್ಯಾಖ್ಯಾನ ಯಜೂಂಷಿ ನೋಪಯುಕ್ತಾನಿ ಅನ್ನೋದನ್ನು ಕೂಡ ಬಹಳ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಬೇಕು ಅದರ ಸ್ವರೂಪವನ್ನು ಇಟ್ಟುಕೊಂಡು. ಆದರೆ ಸ್ಥೂಲವಾಗಿ ಇಷ್ಟು ತಿಳಿದುಕೊಳ್ಳಬಹುದು. ತಥೋ ಮಾಂ ಭಗವಾನಾಹ ವಿತರಿಷ್ಯಾಮಿತೆ ದ್ವಿಜ. ಆಗ ದೇವರು ಹೇಳಿದ, ಆಯ್ತಪ್ಪ ನಿನಗೆ ನಾನು ಹೇಳ್ತೇನೆ. ಸರಸ್ವತಿ ಹವಾಗ್ಭೂತ ಶರೀರಂತೆ ಪ್ರವೇಕ್ಷತಿ. ವಾಗಭಿಮಾನಿನಿಯಾದ ಸರಸ್ವತಿ ನಿನ್ನ ಶರೀರವನ್ನು ಪ್ರವೇಶ ಮಾಡ್ತಾಳೆ. ತಥೋ ಮಾಂ ಭಗವಾನಾಹ ಸ್ವಮಾಸ್ಯಂ ವಿವೃತಂ ಕುರು ವಿವೃತಂ ಚ ತಥೋ ಮೇಸ್ಯಂ ಪ್ರವಿಷ್ಟಾ ಚ ಸರಸ್ವತಿ. ನೀನು ಇಡೀ ದೇಹವನ್ನು ತೆರೆದು ಕುಳಿತುಕೋ. ಹಾಸ್ಯಂ ಅಂದ್ರೆ ಮುಖ ಅಂತ ಮಾತ್ರ. ಮುಖವನ್ನು ತೆರೆದು ಕೂಡೋದು ಅಂದ್ರೇನು? ಆದರದಿಂದ ಸ್ವಾಗತಿಸುವಂತ. ತಥೋ ವಿದಹ್ಯಮಾನೋಹಂ, ನಾನು ಬಾಯಿ ತೆರೆದೆ, ಅವಳು ಪ್ರವೇಶ ಮಾಡಿದಳು. ಇಡೀ ಮೈಯೆಲ್ಲ ಒಂದು ಸುಡುವಿಕೆ ಉಂಟಾಯಿತು. ಈ ಏನಾದರೂ ಒಂದು ಅಂಶ ಹೊಳೆಯುವಾಗ ಮೈ ಬಿಸಿಯಾಗೋದನ್ನು ನೀವು ಕಾಣಬಹುದು. ಇನ್ನು ಇಡೀ ವೇದವೇ ಒಬ್ಬನಿಗೆ ಹೊಳೆಯುತ್ತೆ ಅಂದ್ರೆ ಅವನ ಮೈಯಲ್ಲಿ ಯಾವ ಪರಿ ಉಷ್ಣತೆ ಇರಬೇಡ. ತಥೋ ವಿದಹ್ಯಮಾನೋಹಂ ಪ್ರವಿಷ್ಟೊಂಭಸ್ತದಾ ನಘ. ಆ ಸರಸ್ವತಿ ಪ್ರವೇಶ ಮಾಡಿದ ಬಿಸಿ ನನಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ನಾನು ಹೋಗಿ ನೀರಿನಲ್ಲಿ ಬಿದ್ದೆ. ಅವಿಜ್ಞಾನಾತ್ ಅಮರ್ಷಾಚ್ಚ ಭಾಸ್ಕರಸ್ಯ ಮಹಾತ್ಮನಃ. ಎದುರುಗಡೆ ಅವನಿದ್ದಾನೆ ಅನ್ನೋದು ಮರ್ತೋಯ್ತು. ಇನ್ನು ನಾನು ಎದುರುಗಡೆ ಇರುವ ದೈವವನ್ನು ಬೀಳ್ಕೊಟ್ಟಿಲ್ಲ ಅನ್ನೋದು ಮರ್ತೋಯ್ತು. ಅವಿಜ್ಞಾನಾತ್ ಅಮರ್ಷಾತ್, ನನಗೆ ತಡಿಲಿಕ್ಕಾಗ್ತಾ ಇಲ್ಲ. ಸೀದಾ ಹೋಗಿ ನೀರಲ್ಲಿ ಬಿದ್ದೆ. ನೀರಿನಲ್ಲಿ ಬಿದ್ದರೂ ಕೂಡ ಒಳಗಡೆ ಶಾಂತ ಆಗಲಿಲ್ಲ. ಯಾಕಂದ್ರೆ ಅದು ಒಳಗಡೆಯ ಉರಿ, ಹೊರಗಡೆಯ ನೀರು ಕವರ್ ಮಾಡಿದ್ರೆ ಶಾಂತ ಆಗತ್ತೆ. ಸೂರ್ಯ ಮುಹೂರ್ತಂ ಸಹ್ಯತಾಂ ದಾಹ ತತಃ ಶೀತಿ ಭವಿಷ್ಯತಿ. ಒಂದು ಸ್ವಲ್ಪ ತಡೆಯಯ್ಯ, ಆಮೇಲೆ ನಿನಗೆ ಶೀತ ತಣ್ಣಗಾಗತ್ತೆ. ಸುಪ್ರತಿಷ್ಠಾಸ್ಯತೆ ವೇದ ಸೋತ್ತರಸ್ಸಖಿಲೋದ್ವಿಜ ಕೃತ್ಸನಂ ಶತಪಥಂ ಚೈವ ಪ್ರಣೇಷ್ಯಸಿ ನ ಸಂಶಯ. ವೇದ ನಿನ್ನಲ್ಲಿ ಚೆನ್ನಾಗಿ ನೆಲೆಗೊಂಡಿರುತ್ತೆ. ಕೇವಲ ಸಂಹಿತೆ ಮಾತ್ರ ಅಲ್ಲ, ಸಮಗ್ರ ಶತಪಥ ಬ್ರಾಹ್ಮಣ 100 ಅಧ್ಯಾಯ ಇದೆ ರೀ. ಶತಪಥ ಬ್ರಾಹ್ಮಣ 100 ಅಧ್ಯಾಯ. ಅದರಲ್ಲಿ ಅಶ್ವಮೇಧದ, ರಾಜಸೂಯದ ಎಲ್ಲ ವಿಧಿವಿಧಾನಗಳು ರಹಸ್ಯದೊಂದಿಗಿದೆ. ಅದನ್ನು ನಾವು ಚಿಂತನೆ ಮಾಡಲೇಬೇಕು. ಇಲ್ಲ ಅಂದ್ರೆ ಅವರೆಲ್ಲ ಅಶ್ವಮೇಧ ಯಾಗ ಮಾಡ್ತಾ ಇದ್ರು ಅಂತಂದ್ರೆ ಏನ್ ಮಾಡ್ತಾ ಇದ್ರು ಅಶ್ವಮೇಧ ಯಾಗ ಗೊತ್ತಿಲ್ಲ ನಮಗೆ. ಚಾರ್ವಾಕರು ತಮಾಷೆ ಮಾಡ್ಲಿಕ್ಕೆ ಅದನ್ನು ಓದಿದರೆ
ಅಶ್ವಮೇಧ ಯಾಗ ಅದು ತಮಾಷೆ ಮಾಡಲಿಕ್ಕೆ. ಅವರು ಯಾರಾದರೂ ಚಾರ್ವಾಕರು ಬಂದು ನೋಡಿ ಅಶ್ಲೀಲ ಸೂಕ್ತ ಹೀಗಿದೆ ಆ ಕುದುರೆಯ ಕಿವಿಯಲ್ಲಿ ಹೇಳುವಂಥದ್ದು ಅಂದ್ರೆ ನಾವು ಬೆಬ್ಬೆಬ್ಬೆ ಅಂತೀವಿ. ಆ ಪರಿಸ್ಥಿತಿ ಇದೆ ನಮಗೆ. ದೇವಿ ಪ್ರಸಾದ ಚಟ್ಟೋಪಾಧ್ಯಾಯರೋ, ಮೈಕಲ್ ಮಧುಸೂದನ ದತ್ತರೋ, ಅಥವಾ ಶಂಸುದ್ದೀನ್ ಅಂತ ಹೇಳಿ ಅವ್ರು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇದೆಲ್ಲ ಓದಿದ್ದಾರೆ, ನಾವೇ ಓದಿಲ್ಲ. ಆ ತರದ ಪರಿಸ್ಥಿತಿ ಇದೆ ಇವತ್ತು. ಸರಿಯಾಗಿ ಬಂದು ಕೇಳಿದ್ರೆ ಏನ್ರಿ ಇದು ರಾಜಸೂಯ ಯಾಗದ ಅಸಹ್ಯ ಅಂತಂದ್ರೆ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ. ಸೂರ್ಯವರ್ಗದ ಮಂತ್ರಗಳನ್ನು ತೋರಿಸಿ ನೋಡಿ ಈ ತರಹ ಇದೆಯಲ್ಲ ಏನ್ ಹೇಳ್ತೀರ ನಿಮಗೆ ಅಂತಂದ್ರೆ ನಮಗೆ ಅದರ ಅರ್ಥ ಗೊತ್ತಿಲ್ಲ. ಇವತ್ತು ಆ ಪರಿಸ್ಥಿತಿ ಇದೆ. ನಮ್ಮ ಪತನಕ್ಕೆ ದೊಡ್ಡ ಕಾರಣ ಏನು ಅಂದ್ರೆ ಇದು ಒಂದು, ನಮ್ಮ ಬಗೆಗೆ ನಮಗೆ ಅಜ್ಞಾನ. ವೇದ ಇವತ್ತು ಎಲ್ಲರಿಗೂ ಅಪರಿಚಿತ, ಈವನ್ ವೈದಿಕರು ಅಂತ ಅನ್ನಿಸಿಕೊಂಡವರಿಗೂ ಅಪರಿಚಿತ ಆಗಿದೆ. ಅದರಿಂದ ಶತಪಥ ಬ್ರಾಹ್ಮಣ ಏನಿದೆ ಅದು ಇನ್ನೂ ಅಪರಿಚಿತ ತಮ. ಅದು ನೀನು ಶತಪಥವನ್ನ ಹೊರಗಡೆ ತರ್ತೀಯ, ಪ್ರಣೇಶ್ಯಸಿ ಪ್ರಕೃಷ್ಟಂ ನಯನಂ ಪ್ರಣಯನಂ, ಚೆನ್ನಾಗಿ ಆಚೆ ತರುತ್ತೀಯ ಅವ್ಯಕ್ತ ಗರ್ಭದಿಂದ. ತಸ್ಯಾಂತೇತ ಪುನರ್ಭಾವೇ ತವ ಬುದ್ಧಿರ್ಭವಿಷ್ಯತಿ, ಅದರ ಕೊನೆಯಲ್ಲಿ ಅಧ್ಯಾತ್ಮವನ್ನೂ ನೀನು ನಿರೂಪಣೆ ಮಾಡ್ತೀಯ. ಯಾವುದು ಬುದ್ಧಿ ಅಂದ್ರೆ ಇಲ್ಲಿ ಮಾತು ಅಂತ ಅರ್ಥ. ಬುದ್ಧತೆ ಅನಯ ಇತಿ ಲಕ್ಷಣ ಅಥವಾ ಮಾತು. ನಿನಗೆ ಬುದ್ಧಿ, ಆ ಮಾತು ಬರುತ್ತೆ. ಯಾವುದದು? ಬೃಹದಾರಣ್ಯಕ ಉಪನಿಷತ್ತು. ಬೃಹದಾರಣ್ಯಕ ಹೆಸರೇ ಹೇಳುತ್ತೆ, ಬೃಹತ್ ಆರಣ್ಯಕ ಅಂತ. ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮೊದಲು ಶುರು ಆಗೋದೇ ಅಶ್ವಮೇಧ ಬ್ರಾಹ್ಮಣ. ಅಶ್ವಬ್ರಾಹ್ಮಣ ಆಮೇಲೆ ಅಶ್ವಮೇಧ ಬ್ರಾಹ್ಮಣ ಎರಡೂ ಉಂಟು. ಆ ಅಶ್ವಬ್ರಾಹ್ಮಣ ಏನಿದೆ, ಕುದುರೆಯ ಒಳಗಡೆ ಯಾವ ರೀತಿ ನಾರಾಯಣನ ಸನ್ನಿಧಾನ ಇದೆ, ಬ್ರಹ್ಮದೇವರ ಕುದುರೆಯ ರೂಪ ಹೇಗಿದೆ, ಅದನ್ನು ಕುರಿತಾದ ಮೇಧ ಯಾಗ, ಅದು ಅಶ್ವಮೇಧ. ಕುದುರೆಯ ರೂಪದಲ್ಲೇ ಯಾಕಿದೆ? ಈ ಅಶ್ವಮೇಧವನ್ನು ಇಟ್ಕೊಂಡು ಏನ್ ಮಾಡ್ತಾರೆ? ಈ ಅಶ್ವಮೇಧ ನಮ್ಮ ಒಳಗಡೆಯ ಬೆಳವಣಿಗೆಗೆ ಹೇಗೆ ಸಾಧಕ, ಅದೆಲ್ಲ ಆಚಾರ್ಯರ ಭಾಷ್ಯದಿಂದ ನಾವು ತಿಳ್ಕೊಳ್ಬೇಕಾದದ್ದು. ವಿಷಾದದಿಂದ ಹೇಳಬೇಕಾಗಿದೆ, ಹೆಚ್ಚಿನ ವ್ಯಾಖ್ಯಾನಗಳು ಇದ್ರ ಬಗ್ಗೆ ಬೆಳಕು ಚೆಲ್ಲಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದಲ್ಲ, ಆ ಹಿಂದಿನವರಿಗೆ ಗೊತ್ತಿರಬಹುದು, ಹೆಚ್ಚು ಬರೋದಿಲ್ಲ. ಅದರಿಂದಾಗಿ ಆ ಅಪುನರ್ಭಾವ ಅಂತಂದ್ರೆ ಬೃಹದಾರಣ್ಯಕೋಪನಿಷತ್ತಿನ ಪ್ರತಿಪಾದ್ಯವಾದ ಅಧ್ಯಾತ್ಮ. ಅದರಲ್ಲಿ ನಿನ್ನ ಮಾತು ಹೊರಡುತ್ತೆ. ಪ್ರಾಪ್ಸ್ಯಸೇಚ ಯದಿಷ್ಟಂ ತತ್ ಸಾಂಖ್ಯ ಯೋಗೇಪ್ಸಿತಂ ಪದಂ. ಆಮೇಲೆ ಸಾಂಖ್ಯದಿಂದಲೂ ಯೋಗದಿಂದಲೂ ಹೊಂದಬಲ್ಲ ಸ್ಥಾನವನ್ನು ನೀನು ಹೊಂದುತ್ತೀಯಾ ಇತಿ ಪೂರ್ವಕಥಾನುವಾದ. ಇಲ್ಲಿ ತನಕ ನಿನ್ನೆ ಹೇಳಿದ್ದನ್ನ ಒಂದು ಸ್ವಲ್ಪ ವಿಸ್ತಾರ ಮಾಡಿದ್ದು. ಯಾಜ್ಞವಲ್ಕ್ಯ ಏತಾವದುಕ್ತ್ವಾ ಭಗವಾನ್ ಅಸ್ತಮೇವಾಭ್ಯವರ್ತತ ತತೋಹಂ ವ್ಯಾಹೃತಂ ಶ್ರುತ್ವಾ ಗತೆ ದೇವೇ ವಿಭಾವಸೌ ಗೃಹಮಾಗಮ್ಯ ಸಂಹೃಷ್ಟಃ ಅಚಿಂತಯಂ ವೈ ಸರಸ್ವತೀ. ಈ ರೀತಿಯಾಗಿ ನುಡಿದು ಸೂರ್ಯ ಕಣ್ಮರೆಯಾದ. ಅಸ್ತಮೇವ ಅಭ್ಯವರ್ತತ ಅಂತ ಉಂಟು. ಅಸ್ತಮೇವ ಅಭ್ಯವರ್ತತ ಅಂದ್ರೆ ಮುಳುಗಿ ಹೋದ ಅಂತಲ್ಲ, ನನ್ನ ಪಾಲಿಗೆ ಕಣ್ಮರೆಯಾದ. ಆಮೇಲೆ ನಾನು ಅದನ್ನು ಕೇಳಿಸಿಕೊಂಡೆ, ಮನೆಗೆ ಬಂದೆ, ಸರಸ್ವತಿಯನ್ನ ಕುರಿತು ಚಿಂತಿಸಿದೆ. ತತ ಪ್ರವೃತ್ತಾತಿ ಶುಭಾ ಸ್ವರವ್ಯಂಜನ ಭೂಷಿತ ಓಂಕಾರಮಗ್ರತ ಕೃತ್ವ ಮಮ ದೇವಿ ಸರಸ್ವತೀ. ಅವಾಗ ಸ್ವರದಿಂದಲೂ ವ್ಯಂಜನದಿಂದಲೂ ಕಂಗೊಳಿಸಿದ ಸರಸ್ವತಿ ದೇವಿ ಓಂ ಅಂತ ಹೇಳಿ ಓಂಕಾರಾಭಿಮಾನಿಯನ್ನ ಮುಂದೆ ಮಾಡಿಕೊಂಡು ನನ್ನ ಮುಂದೆ ಬಂದಳು. ಅಂದ್ರೆ ನನ್ನ ಒಳಗಿನಿಂದಲೇ ಅವಳು ಹೊರಗಡೆ ಬಂದು. ಎಲ್ಲ ದೇವತೆಗಳಿದ್ದಾರೆ, ಸ್ವರವ್ಯಂಜನ ಭೂಷಿತ, ಸ್ವರಾಭಿಮಾನಿ ದೇವತೆಗಳಿದ್ದಾರೆ, ವ್ಯಂಜನಾಭಿಮಾನಿ ದೇವತೆಗಳಿದ್ದಾರೆ. ಎಂತಹ ಅದ್ಭುತ ಸಾಕ್ಷಾತ್ಕಾರ ಅವನಿಗೆ. ಇಡೀ ಬ್ರಹ್ಮಾಂಡ ಗೊತ್ತಾಗೋಯ್ತು ಅವನಿಗೆ.
ಸ್ವರ ಅಂದರೆ ಏನು? ಸ್ವತಃ ರಮಂತೆ ಇತಿ ಸ್ವರಾಹ. ಯಾವುದು ಸ್ವತಂತ್ರವಾಗಿರುತ್ತೋ ಅದು ಸ್ವರ. ಅ ಇಂದ ಹಿಡಿದು ಅಹದವರೆಗೆ ಉಚ್ಚಾರ ಮಾಡಲಿಕ್ಕೆ ಇನ್ನೊಂದು ಬೇಡ, ಇದು ಸ್ವರ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಇಟ್ ಕ್ಯಾನ್ ಬಿ ಟೋಲ್ಡ್ ಇಂಡಿಪೆಂಡೆಂಟ್ಲಿ. ಇಂಡಿಪೆಂಡೆಂಟ್ಲಿ ಇಟ್ ಕ್ಯಾನ್ ಬಿ ಟೋಲ್ಡ್, ಅದು ಸ್ವರ. ಅ ಅಷ್ಟೇ. ಆ ಈ ನೀವು ಬೇರೆ ಯಾವುದರ ಅವಲಂಬನೆ ಇಲ್ಲ. ವ್ಯಂಜನ ಸ್ವರದ ಮೂಲಕ ಅಭಿವ್ಯಕ್ತ ಆಗೋದು. ಸ್ವರ ಇದ್ರೆ ಗೊತ್ತಾಗೋದು. ಕ, ಚ, ಟ, ತ, ಪ ಹೀಗೆ ಹೇಳಬೇಕಾದ್ರೆ ನೀವು ಇಲ್ಲಿ ಸಂವೃತ ಮತ್ತೆ ವಿವೃತ ಎರಡರಲ್ಲಿಯೂ ಅ ಅನ್ನು ಬಳಸಲೇಬೇಕು. ಇಲ್ಲಾಂದ್ರೆ ಕ, ಚ, ಟ, ತ ಅಂತ ಹೇಳಬೇಕಾಗತ್ತೆ. ಈ ಸ್ವರ ಇಲ್ಲದೆ ಹೋದ್ರೆ ಕಮಲ ಅಂತ ಹೇಳಿ ಬರಲ್ಲ, ಕ, ಮ, ಲ ಅನ್ಬೇಕಾಗತ್ತೆ. ಅದರಿಂದಾಗಿ ವ್ಯಂಜನದ ಮೂಲಕ ತಮ್ಮ ಅಸ್ತಿತ್ವವನ್ನು ಸಾರುವವುಗಳು ವ್ಯಂಜನಗಳು. ಸ್ವರದ ಮೂಲಕ ಅದು ಎಕ್ಸ್ಪೆಲ್ಡ್ ವಿತ್ ಸ್ವರಾಸ್. ಅದರಿಂದಾಗಿ ಅದನ್ನು ಏನಂತ ಕರೀತಾರೆ? ವ್ಯಂಜನ. ಹೀಗಾಗಿ ಸ್ವರವ್ಯಂಜನ ಭೂಷಿತ. ಸ್ವರದಿಂದಲೂ ವ್ಯಂಜನದಿಂದಲೂ, ಅಂದ್ರೆ ಸ್ವರಾಭಿಮಾನಿ ದೇವತೆಗಳಿದ್ದಾರೆ, ವ್ಯಂಜನಾಭಿಮಾನಿ ದೇವತೆಗಳಿದ್ದಾರೆ. ಯಾರವರು? ಏಕಾಕ್ಷರ ಕೋಶ ಓದಿ ಗುರುಗಳದ್ದು. ಮಹಾಭಾರತ ತಾತ್ಪರ್ಯ ಅನ್ನುವ ಪುಸ್ತಕದ ಕೊನೆಯಲ್ಲಿ ಏಕಾಕ್ಷರ ಕೋಶ ಬರೆದಿದ್ದಾರೆ. ಎಂತಹ ಸಂಶೋಧನೆ ಗೊತ್ತಾ ಅದು? ಅಚ್ಚುಕಟ್ಟಾದ ಅನುಷ್ಠುಪ್ ಶ್ಲೋಕಗಳಿಂದ ಕೋಶ ಬರೆದಿದ್ದಾರೆ. ನೆನಪಿಟ್ಟುಕೊಳ್ಳಿ, ಕೋಶ. ಸಂಸ್ಕೃತದಲ್ಲಿ ಲೆಕ್ಸಿಕನ್ ಅನ್ನ ಅನುಷ್ಠುಪ್ ಶ್ಲೋಕದಲ್ಲಿ ಹೇಳ್ತಾರೆ. ಅಮರಕೋಶ ಇಲ್ವೇ? ಹಲಾಯುಧ ಕೋಶ ಇಲ್ವೇ? ಮೇದಿನಿ ಕೋಶ ಇದೆ. ಅನೇಕಾರ್ಥ ಕೋಶಗಳು ಬಹಳ ಇವೆ. ಯಾದವ ಪ್ರಕಾಶರ ವೈಜಯಂತಿ ಅನ್ನುವ ಕೋಶ ಇದೆ. ಯಾದವ ಪ್ರಕಾಶರು ಅಂದ್ರೆ ರಾಮಾನುಜಾಚಾರ್ಯರ ಗುರುಗಳು, ಅವರ ಕೋಶ ಇದೆ. ಹೀಗೆ ಬಹಳ ಕೋಶಗಳಿದೆ. ಆ ತರಹ ಕೋಶಕಾರರ ಸಾಲಿಗೆ ನಮ್ಮ ಗುರುಗಳಿದ್ದಾರೆ. ಎಷ್ಟು ವಾಂಗ್ಮಯದ, ಸಂಸ್ಕೃತ ವಾಂಗ್ಮಯದ ಎಲ್ಲ ಆಯಾಮಗಳಲ್ಲಿ ಅವ್ರ ಕೊಡುಗೆ ಇದೆ. ಸೂತ್ರ ಇದೆ, ಭಾಷ್ಯ ಇದೆ, ಟೀಕೆ ಇದೆ, ಟಿಪ್ಪಣಿ ಇದೆ, ಆಯ್ತಾ, ಕಾವ್ಯ ಪ್ರಕಾರದಲ್ಲಿ ಇದೆ, ಛಂದಸ್ಸಿನಲ್ಲಿದೆ, ಎಲ್ಲ ಸಮಗ್ರ ವಾಂಗ್ಮಯ ಪ್ರಕಾರದಲ್ಲಿ ಅವರ ವ್ಯಾಖ್ಯಾನ ಇದೆ. ಯಾಕೆ ಹೇಳಿದೆ ನಾನು ಅಂದ್ರೆ, ಸ್ವರದ ಅಭಿಮಾನಿ ದೇವತೆಗಳು, ವ್ಯಂಜನದ ಅಭಿಮಾನಿ ದೇವತೆಗಳು ಇಬ್ಬರನ್ನು ಅಲ್ಲಿ ಹೇಳಿದ್ದಾರೆ. ಇನ್ನು ಹೌದು, ಇಲ್ಲಿಯವರೆಗೂ ನಾದವರೆಗೆ ಆಗಿದೆ. ನಾನು ಯಾವಾಗಲೂ ಒಂದು ಟೈಮಲ್ಲಿ ಗುರುಗಳ ಸಂಸ್ಮರಣೆಯ ಸಂದರ್ಭದಲ್ಲಿ ಅವರ ಹುಟ್ಟಿದ ಹಬ್ಬ ಹಯಗ್ರೀವ ಜಯಂತಿ ದಿವಸ ಬರೋದು. ಹಯಗ್ರೀವ ಜಯಂತಿ, ಆ ಹಯಗ್ರೀವ ಜಯಂತಿಯ ದಿವಸ ನಾನು ಆ ಕೋಶವನ್ನ ಹೇಳ್ತಾ ಇರ್ತಿದ್ದೆ. ನಾವರೆಗೂ ಆಗಿದೆ ಅಂತ, ಮುಂದೆ ಆಗಬೇಕು. ಹಾಗೆ ಅದರಿಂದಾಗಿ ಅದೊಂದು ಸ್ವರ ಅಭಿಮಾನಿ ದೇವತೆಗಳು, ವ್ಯಂಜನಾಭಿಮಾನಿ ದೇವತೆಗಳು, ಅವರಿಂದ ಅವರ ಜೊತೆಗೆ ಕಂಗೊಳಿಸುತ್ತಾ ಸರಸ್ವತಿ ಬಂದಳು. ತಥೋಹಮರ್ಘ್ಯಂ ವಿಧಿವತ್ ಸರಸ್ವತ್ಯೈನ್ಯವೇದಯಂ ತಪತಾಂಚ ವರಿಷ್ಠಾಯ ನಿಷಣ್ಣಸ್ತತ್ಪರಾಯಣ. ಆಮೇಲೆ ವಿಧಿಬದ್ಧವಾಗಿ ಅರ್ಘ್ಯವನ್ನ ಕೊಟ್ಟೆ. ಅರ್ಘ್ಯ ಅಂತಂದ್ರೆ ಅವರ ಕೊಡುಗೆಯನ್ನು ಸ್ಮರಿಸಿ ಉಪಕಾರಕ್ಕಾಗಿ ನಾವು ಸಲ್ಲಿಸುವಂತಹ, ಅವರ ಉಪಕಾರವನ್ನು ನೆನೆದು ಸಲ್ಲಿಸುವಂತಹ ಒಂದು ಮನೋಭಾವ. ಅದಕ್ಕೆ ಪ್ರತಿನಿಧಿಯಾಗಿ ನೀರು. ನಾವು ಇಲ್ಲಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡ್ತೇವೆ. ಅವನು ಮಾಡಿದ ಉಪಕಾರಕ್ಕೆ ನಾವು ಸಲ್ಲಿಸುವ ಮನಸ್ಸಿನ ಪ್ರತಿನಿಧಿ ಅದು. ಮನಸ್ಸಿನ ಪ್ರತಿನಿಧಿ ಅದು ಆ ನೀರು. ಅದಕ್ಕೆ ಅರ್ಘ್ಯ. ಇನ್ನೊಂದು ಅರ್ಘ್ಯ ಉಂಟು. ಅತಿಥಿಗಳಿಗೆ ಬರುವಾಗ ಮುಖಾವನೇಜನಂ ತ್ವರ್ಘ್ಯಂ, ಪಾದ್ಯಂ ಪಾದಾವನೇಜನಂ. ಮುಖ ತೊಳ್ಕೊಳ್ಳಿಕ್ಕೆ ಕೊಡುವಂತಹ ನೀರು ಅರ್ಘ್ಯ, ಕಾಲು ತೊಳ್ಕೊಳ್ಳಿಕ್ಕೆ ಕೊಡುವಂತಹ ನೀರು ಪಾದ್ಯ. ತಪತಾಂಚ ವರಿಷ್ಠಾಯ
ನಿಷಣ್ಣಸ್ತತ್ಪರಾಯಣ ತತಃ ಶತಪಥಂ ಕೃತ್ಸ್ನಂ ಸರಹಸ್ಯಂ ಸಸಂಗ್ರಹಂ ಚಕ್ರೇ ಸಪರಿಶೇಷಂಚ ಹರ್ಷೇಣ ಪರಮೇಣ. ಅವಳ ಅನುಮತಿಯನ್ನು ಪಡೆದೆ, ಅವಳಲ್ಲಿಯೇ ರತನಾದೆ. ಅವಳ ಎದುರು ಶತಪಥ ಬ್ರಾಹ್ಮಣವನ್ನ, ಅದರ ರಹಸ್ಯ, ಅದರ ಸಂಗ್ರಹ, ಅದರ ಪರಿಶೇಷ, ಅಪೆಂಡಿಕ್ಸ್ ಎಲ್ಲದರ ಜೊತೆಗೆ ನಾನು ಅದನ್ನ ಆವಿಷ್ಕರಿಸಿಕೊಂಡೆ. ಚಕ್ರೆ ಅಂದ್ರೆ ಮಾಡಿದೆ ಅಂತ ಅರ್ಥ. ಆದರೆ ಚಕ್ರೆ ಮಾಡಿದೆ ಅಂದ್ರೇನು? ಹೊರಗಡೆ ತಂದೆ ಅಂತ. ತಥೋಧ್ಯಾಪಿತವಾನಸ್ಮಿ ಶಿಷ್ಯಾಣಾಂ ಚ ತಮುತ್ತಮಂ ವಿಪ್ರಿಯಾರ್ಥಂ ಸ ಶಿಷ್ಯಸ್ಯ ಮಾತುಲಸ್ಯ ಮಹಾತ್ಮನಃ. ಈ 100 ಅಧ್ಯಾಯ ಇದೆಯಲ್ಲ ಶತಪಥ ಬ್ರಾಹ್ಮಣ, ಇದೊಂದು ದೊಡ್ಡ ಕಡಲು. ಇದರ ತುಂಡು ತುಂಡು ಅಂಶವನ್ನ ನಾನು ಹೇಳಬಲ್ಲೇನೆ ವಿನಃ ಸಮಗ್ರವಾಗಿ ಇದನ್ನ ಇವತ್ತಿಗೂ ನನಗೆ ಗ್ರಹಿಸ್ಲಿಕ್ಕಾಗಿಲ್ಲ. ಪ್ರತಿದಿವಸ ಬೆಳಗ್ಗೆ ಓದಲಿಕ್ಕೆ ಪ್ರಯತ್ನ ಪಡೋದೆ, ಅದರ ಒಂದು ಭಾಗವನ್ನು ನೋಡಿ ಆಶ್ಚರ್ಯ ಆಗಿ ಮೂಕನಾಗೋದೇ ನನ್ನ ಕೆಲಸ ಆಗಿದೆ. ಈ ಬೃಹದಾರಣ್ಯಕದ ಜೊತೆಗೆ ಅದನ್ನ ಆ ಸಂಬಂಧ ದೀಪಿಕಾ ಬರೀಬೇಕು ಅಂತ ಬಹಳ ನನಗೊಂದು ಬಯಕೆ. ಸಂಬಂಧ ದೀಪಿಕಾ ಬೇರೆ ಬೇರೆ ಗ್ರಂಥಗಳಿಗೆ ನಮ್ಮ ಗುರುಗಳು ಒಂದು ಸರ್ತಿ PhD ಮಾಡ್ತೇನೆ ಎಂದಿದ್ದಾಗ ಬೈದಿದ್ರು, ಒಂದು ಚೂರು ಕ್ರಿಯೇಟಿವಿಟಿ ಇಲ್ಲ ಅಂತ. ಯಾವ್ದೋ ಎಡಿಟ್ ಮಾಡ್ತೀರಾ, ಏನೋ ಬರೀತೀರಾ, ಕ್ರಿಯೇಟಿವಿಟಿ ಇಲ್ಲ, PhD ಮಾಡಬೇಡ ನೀನು ಅಂತ ಬೈದಿದ್ರು. ಅದಕ್ಕೆ ನಾನು ಹೇಳಿದೆ, ಕ್ರಿಯೇಟಿವಿಟಿ ಇಲ್ಲ ಅಂತ ಬೈಬೇಡಿ, ಸಂಬಂಧ ದೀಪಿಕಾ ನನ್ನ ಜೀವನದ ಪರಮ ಗುರಿ. ಐತರೇಯ ಉಪನಿಷತ್ತಿಗೆ, ಋಗ್ವೇದಕ್ಕೆ ಒಂದು ಸಂಬಂಧ ದೀಪಿಕಾ ಬರಿಬಹುದು ಅಂತ ನನಗನ್ಸಿದೆ. ಹಾಗೆ ಶತಪಥ ಬ್ರಾಹ್ಮಣಕ್ಕೆ ಮತ್ತೆ ಬೃಹದಾರಣ್ಯಕ ಉಪನಿಷತ್ತು ಎರಡರ ನಡುವೆ, ಹಾಗೆ ಆ ಉಪನಿಷತ್ತು ಆ ಸಂಹಿತೆಗೆ ಬರಿಬಹುದು ಅಂತ ಅನ್ಸಿದೆ ಅಂತ. ಆಮೇಲೆ ಅವ್ರು ಬೈಯೋದು ನಿಲ್ಸಿದ್ರು. ಆದರೆ ನನ್ನ ಕೈಲಿ ಆಗತ್ತೆ ಅಂತ ನನಗೀಗ ಅನ್ನಿಸ್ತಾ ಇಲ್ಲ. ಅದನ್ನು ನಾನು ಬರೆಯಬಲ್ಲೆ ಅನ್ನುವ ಧೈರ್ಯ ನನಗೆ ಬರ್ತಾ ಇಲ್ಲ. ಯಾಕೆ ಹೇಳಿದ್ದು ಅಂದರೆ, ಈ ಶತಪಥ ಬ್ರಾಹ್ಮಣದ ಬಗೆಗೆ, ಅದರ ಅಗಾಧತೆಯ ಬಗೆಗೆ ನನ್ನ ಅಸಹಾಯಕತೆಯ ಉದ್ಗಾರ ಅಷ್ಟೇ. ಇದು ಆ ತರಹ ಇದೆ ಅದು. ಈ ಹಿನ್ನೆಲೆಯಲ್ಲಿ ಅಂದರೆ ಇನ್ನೂ ವ್ಯಾಖ್ಯಾನ ಬರೀಲಿಕ್ಕೆ, ಕಂಡುಕೊಳ್ಳಲಿಕ್ಕೆ ಎಷ್ಟೆಲ್ಲ ಉಂಟು ಅಂತ ನಾವು ಆಚೆ ಗಮನ ಹರಿಸಬೇಕು. ತಥೋಧ್ಯಾಪಿತವಾನಸ್ಮಿ. ಹಾಗೆ ಯಾಜ್ಞವಲ್ಕ್ಯರು ಮುಂದುವರೆದು ಹೇಳ್ತಾರೆ, ನೋಡು, ಅವತ್ತು ಸರಸ್ವತಿಯ ಅನುಗ್ರಹದಿಂದ ನಾನು ಅವಳ ಎದುರು ಕೂತು ಕಂಡದ್ದು ಆ 100 ಜನರಿಗೆ ನಾನು ಉಪದೇಶ ಮಾಡಿದೆ. ವಿಪ್ರಿಯಾರ್ಥಂ ಸಶಿಷ್ಯಸ್ಯ ಮಾತುಲಸ್ಯ ಮಹಾತ್ಮನಃ. ಯಾಕೆ? ಸಶಿಷ್ಯಸ್ಯ ಮಾತುಲಸ್ಯ, ನನ್ನ ಅಮ್ಮನ ಅಣ್ಣ ವೈಶಂಪಾಯನರು, ಅವರಿಗೆ ಮುಖಕ್ಕೆ ಹೊಡೆದಾಗ ಆಗಲಿ ಅಂತಲೇ ನಾನು ಮಾಡಿದ್ದು. ವೈಶಂಪಾಯನರು ಯಾಜ್ಞವಲ್ಕ್ಯರ ತಾಯಿಯ ಅಣ್ಣ, ಸೋದರ ಮಾವ. ವಿಪ್ರಿಯಾರ್ಥಂ ಸಶಿಷ್ಯಸ್ಯ ಮಾತುಲಸ್ಯ ಮಹಾತ್ಮನಃ. ಇದು ಈ ಸೋದರ ಮಾವ ಮತ್ತೆ ಅಳಿಯ ಹೆಚ್ಚು ಕಡಿಮೆ ಆಗಲ್ಲ, 80% ಕಷ್ಟವೇ ಸೋದರ ಮಾವ ಮತ್ತೆ ಅಳಿಯ ಅಡ್ಜಸ್ಟ್ ಆಗೋದು. ಆದರೆ ಸಂತೋಷ, ಸಾಮಾನ್ಯ ಏನೋ ಒಂದು ಸಮಸ್ಯೆ ಬಂದೇ ಬರುತ್ತೆ. ಈ ಹರ್ಷ ಮತ್ತೆ ಮಮ್ಮಟ ಇರಲಿಲ್ವೇ? ಹರ್ಷನ ಕಾವ್ಯವನ್ನು ನೋಡಿ ಮಮ್ಮಟ ಹೇಳಿದ, ವಿಶ್ವನಾಥ ಹೇಳಿದಂತೆ, ಅಯ್ಯೋ ದೋಷಗಳು, ಕಾವ್ಯದಲ್ಲಿರುವ ದೋಷಗಳನ್ನು ಹೇಳಲಿಕ್ಕೆ ನಾನೇ ದೋಷಗಳನ್ನು ಹುಟ್ಟಿಸಿಕೊಂಡು ಬರದೆ ನಿನ್ನ ಕಾವ್ಯ ನೋಡಿದ್ದಿದ್ರೆ ಸುಲಭವಾಗಿ ಸಿಗ್ತಾ ಇತ್ತು ಅಂತಂದಂತೆ. ನೈಷಧಂ ವಿದ್ವದೌಷಧಂ ಅಂತ ಹೇಳಿದ ಕಾವ್ಯಕ್ಕೆ ಇವನ್ ಪ್ರತಿಕ್ರಿಯೆ, ಅವ್ರ ಸೋದರ ಮಾವನ ಪ್ರತಿಕ್ರಿಯೆ. ಏನ್ ಮಾಡೋಣ, ನಮ್ಮ ಸೋದರ ಮಾವ ಹೀಗಾಗಬಾರದು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ನಮ್ಮ ಸೋದರ ಮಾವನ ಜೊತೆ ನಾವು ಹೀಗೆ ಟಗ್ ಆಫ್ ವಾರ್ಗೆ, ಹಗ್ಗ ಜಗ್ಗಾಟಕ್ಕೆ ನಿಲ್ಲಬಾರದು ಅಂತ ಆಗತ್ತಲ್ಲ. ಏನ್ ಮಾಡೋಣ ರೀ?
ತತಃ ಸಶಿಷ್ಯೇಣ ಮಯಾ ಸೂರ್ಯೇಣೇವ ಗಭಸ್ತಿಭಿಃ ವ್ಯಾಪ್ತೋ ಯಜ್ಞೋ ಮಹಾರಾಜ ಪಿತುಸ್ತವ ಮಹಾತ್ಮನಃ. ಅದರಿಂದ ನಾನು ನಿನ್ನ ತಂದೆಗೆ ಪೌರೋಹಿತ್ಯವನ್ನು ಮಾಡಿಸಿದೆ. ಇಡೀ ಸೂರ್ಯನ ಸನ್ನಿಧಾನ, ಸಮಗ್ರವಾಗಿ ಸೂರ್ಯನ ಸನ್ನಿಧಾನ ಆ ಯಜ್ಞದಲ್ಲಿ ಉಂಟಾಯಿತು. ಮಿಷತೋ ದೇವಲಸ್ಯಾಪಿ ತಥೋರ್ಘಂ ಹೃತವಾನ್ ವಸು ಸ್ವವೇದ ದಕ್ಷಿಣಾರ್ಥೇ ವೈ ವಿಮರ್ದೆ ಮಾತುಲೇನಃ. ಆಮೇಲೆ ನನ್ನ ಸೋದರ ಮಾವನ ಸಹಪಾಠಿಗಳು ಯಾರ್ಯಾರಿದ್ದಾರೆ ಎಲ್ಲರನ್ನೂ ನಾನು ಗೌರವಿಸಿದೆ. ಅಸಿತ ದೇವಲ ಆ ಯಜ್ಞದಲ್ಲಿ ಭಾಗವಹಿಸುವಂತೆ ನಾನು ಮಾಡಿದೆ, ಆಹ್ವಾನ ಕೊಟ್ಟು ತತಃ ಅರ್ಘಂ ಹೃತವಾನ್ ವಸು, ಬಹಳ ದಕ್ಷಿಣೆಯನ್ನು ಕೊಡಿಸಿದೆ. ಸುಮಂತುನಾಥ ಪೈಲೇನ ತಥಾ ಜೈಮಿನಿನಾ ಚ ವೈ ಪಿತ್ರಾತೆ ಮುನಿಭಿಶ್ಚೈವ ತಥೋಹಂ ಅನುಮಾನಿತಃ. ಆಮೇಲೆ ಸುಮಂತು ಅಥರ್ವ ವೇದವನ್ನ ವೇದವ್ಯಾಸರಿಂದ ಕಲಿತು ಜಗತ್ತಿಗೆ ನೀಡಿದವ. ಇವ್ರ ಬಗ್ಗೆ ಎಲ್ಲ ಅತ್ಯಂತ ಸಂಕ್ಷಿಪ್ತವಾಗಿ ಭಾಗವತ ಮೊದಲನೇ ಸ್ಕಂಧದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಇಷ್ಟು ವ್ಯಾಪಕವಾಗಿದೆ. ಸುಮಂತು ಮತ್ತೆ ಪೈಲ ಋಗ್ವೇದದ ಋಷಿ. ತತ್ರಗ್ವೇದ ವಿದಾಂ ಪೈಲಃ ಅಂತ ಶುರು ಆಗತ್ತೆ. ಸಾಮಗೋ ಜೈಮಿನಿಕವಿ ವೈಶಂಪಾಯನ ಏವೈಕೋ ನಿಷ್ಣಾತೋ ಯಜುಷಾಂ ತತಃ ಅಂತ ಭಾಗವತ. ಆದ್ರೆ ಆ ವೈಶಂಪಾಯನರಿಂದ ಸಿಡದೆ ಬಂದಿರೋದು ಯಾಜ್ಞವಲ್ಕ್ಯರು. ಸುಮಂತುನಾಥ ಪೈಲೇನ ತಥಾ ಜೈಮಿನಿನಾ ಚ ವೈ ಪಿತ್ರಾತೆ ಮುನಿಭಿಶ್ಚೈವ ತಥೋಹಂ ಅನುಮಾನಿತಃ. ಆಮೇಲೆ ಪೈಲರು ಋಗ್ವೇದವನ್ನ ವೇದವ್ಯಾಸರಿಂದ ಕಲಿತು ಪ್ರಚಾರ ಮಾಡಿದವರು. ಆಮೇಲೆ ಜೈಮಿನಿಗಳು ಜೈಮಿನಿ ಸಾಮಗಕ್ಕವಿಹಿ, ಜೈಮಿನಿಗಳು ಸಾಮವೇದವನ್ನ ಅಧ್ಯಯನ ಮಾಡಿ ಜಗತ್ತಿನಲ್ಲಿ ಹರಡಿದವರು. ಇವರಿಗೆಲ್ಲರಿಗೂ ಕೂಡ ಪಿತ್ರಾತೆ ಮುನಿಭಿಶ್ಚೈವ ತಥೋಹಂ ಅನುಮಾನಿತಃ. ಆಮೇಲೆ ಅವರಿಂದೆಲ್ಲರಿಂದ ನಾನು ಮಾನಿತನಾದೆ. ನಮ್ಮ ಮಾವ ಒಬ್ಬ ಬಿಟ್ಟು ಉಳಿದವರೆಲ್ಲರೂ ನನ್ನನ್ನು ಗೌರವಿಸಿದರು. ವಸ್ತುತಃ ಈ ತರಹ ಹೇಳಿದ್ದು ಅವರ ಯಾವುದೋ ಒಂದು ಸ್ವಲ್ಪ ದೋಷ ಇರಬೇಕಲ್ಲ. ಅವ್ರ ಮಾವ ಸೋದರಳಿಯನಿಗೆ ಈ ಅರ್ಹತೆ ಇದೆ, ಇದನ್ನ ಬಿಟ್ಟು ಹೊಸದನ್ನ ಆವಿಷ್ಕಾರ ಮಾಡಲಿ ಅಂತಾನೆ ಕಳಿಸಿದ್ದು. ಹೀಗಾಗಿ ಆ ಸೋದರಳಿಯ ಮತ್ತೆ ಸೋದರ ಮಾವಂದಿರ ಗಲಾಟೆಯಿಂದ ನಮಗೆ ಶುಕ್ಲ ಯಜುರ್ವೇದ ಸಿಕ್ಕಿದ್ದನ್ನು ಬಿಡಿ, ನಾವು ಹೊರಗಡೆ ಬಿಟ್ಟು ಕೂತಿದ್ದೀವಿ. ರಗಳೆಯೇ ಬೇಡ, ಆ ಹೆಸರು ಕೂಡ ಗೊತ್ತಿಲ್ಲ, ಶತಪಥ ಅಂತ. ಹಾಗಾಗಿದೆ. ದಶಪಂಚಚ ಸಪ್ತಾನಿ ಯಜುಂ ಶರ್ಕಾನ್ಮಯಾನಘ ಉಪಧಾರಿತಂ ತಥಾ ಚಾಪಿ ಪುರಾಣಂ ರೋಮಹರ್ಷಣಾತ್. ಆಮೇಲೆ ದಶಪಂಚಚ ಪ್ರಾಪ್ತಾನಿ ಯಜುಂಶಿ ಅರ್ಕಾನ್ಮಯಾನಘ, 15 ಯಜುರ್ವೇದದ ಶಾಖೆಗಳನ್ನು ನಾನು ಪಡೆದೆ. ಇವತ್ತು ನಮಗೆ ಶುಕ್ಲ ಯಜುರ್ವೇದದಲ್ಲಿ 2 ಸಿಗೋದು. ಎಷ್ಟು ಚೆನ್ನಾಗಿ ಕಲ್ಕೋತೀವಲ್ವ ನಾವು. ವಾಜಸನೇಯಿ ಮತ್ತೆ ಮಾಧ್ಯಂದಿನ ಅಂತ 2. ಇನ್ನೆಲ್ಲ ತೈತ್ತಿರಿಯ ಯಜುರ್ವೇದದ ಶಾಖೆಗಳು. ಮೈತ್ರಾಯಣಿ, ಕಠ, ಹೀಗೆ. ಇದರಲ್ಲಿ ನಮಗೆ ಇರೋದು 2, ಮಾಧ್ಯಂದಿನಾಯನ ಆಮೇಲೆ ವಾಜಸನೇಯಿ ಅಂತ. ಇದೆಲ್ಲವನ್ನು ಕಾಣ್ವ ಅಂತ ಕರಿತೇವೆ. ಶುಕ್ಲ ಯಜುರ್ವೇದವನ್ನ ನಾವು ಕಾಣ್ವ ಅಂತ ಕರೆಯೋದು. ಕಾಣ್ವ ಉಪನಿಷತ್ತು. ನಾವು ಈಗ ಏನು ವ್ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಹೇಳ್ತಾ ಇದ್ದೇವಲ್ಲ, ಅದು ಕಾಣ್ವ ಉಪನಿಷತ್ತು. ಅದು ಇಡೀ ಕಾಣ್ವ ಸಂಹಿತೆ. ಬೀಜಮೇತತ್ ಪುರಸ್ಕೃತ್ಯ ದೇವೀಂ ಚೈವ ಸರಸ್ವತೀಂ ಸೂರ್ಯಸ್ಯ ಚಾನುಭಾವೇನ ಪ್ರವೃತ್ತೋಹಂ ನರಾಧಿಪಾಂ. ಇದನ್ನೆಲ್ಲವನ್ನೂ ಕೂಡ. ಆಮೇಲೆ ರೋಮಹರ್ಷಣನಿಂದ ನಾನು ಪುರಾಣವನ್ನು ಕೇಳಿದೆ. ರೋಮಹರ್ಷಣ ಉಗ್ರಶ್ರವ, ಅವನು ಬೇರೆ ಜಾತಿಯವನು, ವೇದವ್ಯಾಸರ ಶಿಷ್ಯ, ಸೂತ. ಅವನು ಬ್ರಾಹ್ಮಣರೆಲ್ಲ ಕೆಳಗಡೆ ಕೂತು
ಆ ಸೂತನನ್ನ ಮೇಲ್ಗಡೆ ಕೂಡಿಸಿ ಪಾಠ ಕೇಳಿದ್ರು. ನೀವು ಬಹಳ ಹಳೆಯದಕ್ಕೆ ಹೋದ್ರೆ ಗುಣಾನುರೂಪವಾದ ಪ್ರೀತಿ ಅಷ್ಟೇ. ಇಡೀ ಭಾಗವತ ಬಂದದ್ದೇ ಹಾಗೆ. ಭಾಗವತ ಅಂತೂ ರೋಮಹರ್ಷಣ ಉಗ್ರಶ್ರವ, ಆಮೇಲೆ ಅವ್ರ ಮಗ ರೋಮಹರ್ಷಣ ಪುತ್ರ ಉಗ್ರಶ್ರವಸ್ ಅವ್ರ ಮಗ. ರೋಮಹರ್ಷಣ ಭಾಗವತವನ್ನು ಹೇಳಿದ್ದು, ಅವ್ರ ಮಗ ಉಗ್ರಶ್ರವಸ್ಸು ಮಹಾಭಾರತ ಹೇಳಿದ್ದು. ಈ ಮಹಾಭಾರತ ನಾವು ನೋಡ್ತಾ ಇರೋದು ಅವ್ರದ್ದು. ಹಾಗೆ ತಂದೆ ಮಕ್ಕಳ ಕೊಡುಗೆ. ಆ ರೋಮಹರ್ಷಣನನ್ನ ತಪ್ಪು ತಿಳುವಳಿಕೆಯಿಂದ ಇದು ಬಲರಾಮ್ ದೇವ್ರು ಕೊಂದುಬಿಟ್ರು. ಅದರ ಕಥೆಯು ಕೂಡ 10ನೆಯ ಸ್ಕಂದದಲ್ಲಿ ಬರುತ್ತೆ. ಇರೋದನ್ನ ನಾವು ಓದಿದ್ರೆ ಎಂತೆಂಥ ಅಂಶಗಳಿದೆ ಗೊತ್ತಾ? ಬಹಳ ವಿಚಿತ್ರವಾಗಿದೆ. ಕರ್ತುಂ ಶತಪಥಂ ವೇದಮಪೂರ್ವಂ ಕಾರಿತಂಚ ಮೇ ಯಥಾಭಿಲಷಿತಂ ಮಾರ್ಗಂ ತಥಾ ತಚ್ಚೋಪಪಾದಿತಂ. ಆಮೇಲೆ ಶತಪಥ ವೇದವನ್ನ ನಾನು ಆವಿಷ್ಕರಿಸಿದೆ, ದಾರಿಯನ್ನ ಕಂಡುಕೊಂಡೆ, ನನಗೆ ಅಭಿಲಷಿತವಾದ ದಾರಿಯನ್ನ ಕಂಡುಕೊಂಡೆ. ಶಿಷ್ಯಾಣಾಂ ಸಖಿಲಂ ಕೃತ್ಸನಂ ಅನುಜ್ಞಾತಂ ತತಂಗ್ರಹಂ ಸರ್ವೇ ಚ ಶಿಷ್ಯಾಶುಚಯೋ ಗತಾ ಪರಮಹರ್ಷಿತಾ. ನನ್ನ ಶಿಷ್ಯರೆಲ್ಲ ಶುಚಿಗಳು. ನನ್ನ ವೇದವನ್ನ ಅನುಸರಿಸಿದವರು, ನಾನು ಕಂಡುಹಿಡಿದ ವೇದವನ್ನ ಅನುಷ್ಠಾನ ಮಾಡಿದವರೆಲ್ಲರೂ ಶುಚಿಗಳೇ. ಗೊತ್ತಾಯ್ತಲ್ಲ? ಇದನ್ನ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ. ನಾನು ಕಂಡುಹಿಡಿದ ವೇದವನ್ನ ಯಾರು ಅನುಸರಿಸಿದ್ದಾರೆ ಅವರೆಲ್ಲರೂ ಶುಚಿಗಳೇ. ಇವತ್ತು ದುರಂತ ಅಂದ್ರೆ ಕಾಣ್ವರು ಅಂತೇವೆ. ಅಲ್ಲ, ಅದು ಯೋಗ್ಯವಾದದ್ದು. ಅವರಿಗೆ ಯಾವ ದೋಷವೂ ಇಲ್ಲ. ಇವರೇನೋ ಮಾಡಿಕೊಂಡ್ರು ಯಾವುದೋ ಕಾಲದಲ್ಲಿ, ಆ ತಪ್ಪನ್ನು ಬಿಟ್ಟು ಹೋಗ್ತಾ ಇರಬೇಕು. ಶಾಖಾ ಪಂಚದಶೇ ಮಾಸ್ತು ವಿದ್ಯಾ ಭಾಸ್ಕರದ ರಚಿತಾ ಪ್ರತಿಷ್ಠಾಪ್ಯ ಯಥಾ ಕಾಮಂ ವೇದಂತಮನುಚಿಂತಯಂ. ಆಮೇಲೆ ನಾನೇನ್ ಮಾಡಿದೆ, 15 ಶಾಖೆಗಳನ್ನ ಸದಾಶಿವನಿಂದ ಸೂರ್ಯನಿಂದ ಪಡೆದೆ. ಆಮೇಲೆ ವೇದವನ್ನು ಚಿಂತನೆ ಮಾಡಿದೆ. ನೋಡಿ, ಋಷಿಗಳಲ್ಲಿಯೂ ಬಹಳ ತರದವರು ಇರ್ತಾರೆ. ಋಷಿಗಳು, ರಾಜಋಷಿಗಳು, ಮಹರ್ಷಿಗಳು, ಬ್ರಹ್ಮಋಷಿಗಳು. ಗ್ರಡೇಷನ್ ಇದೆ ಒಬ್ಬೊಬ್ರಿಗೇನೆ. ವೇದ ಮಂತ್ರ ಹೊಳೆಯುತ್ತೆ, ಅರ್ಥ ಗೊತ್ತಾಗಬೇಕು ಅಂತ ಇಲ್ಲ, ಹೊಳೆದ್ರೆ ಸಾಕು ಅವನು ಋಷಿ. ಆ ಋಷಿಯಲ್ಲಿಯೂ ಕೂಡ ಮಧ್ವಾಚಾರ್ಯರು ಹೇಳ್ತಾರೆ, ಅರ್ವಾಕ್ತು ದ್ವಾದಶಾವೃತ್ತೇ ಅಧೀತ್ಯಾಪಿ ರುಚಿರೇವತಃ ಅಂತ. 12ಕ್ಕೆ ಕಡಿಮೆ ಇಲ್ಲದಂತೆ ನೀವು ಒಂದು ಸೂಕ್ತವನ್ನ ಚಿಂತನೆ ಮಾಡ್ತಾ ಇದ್ರೆ ಗಂಭೀರವಾಗಿ ಅವನನ್ನು ಋಷಿ ಅಂತ ಪರಿಗಣಿಸಬಹುದು ಅಂತ. ನಮಗದು ಆಗ್ತಾ ಇಲ್ಲ ಅನ್ನೋದು ನೆನಪಿರ್ಲಿ. ಈಗ ನಾವು ಅದನ್ನು ಮಾಡ್ತಾ ಇಲ್ಲ ಅಂದ್ರೆ ಅಷ್ಟು ಕಷ್ಟ ಅಂತ. ಒಂದು ಸೂಕ್ತವನ್ನ 12 ಬಾರಿ ಅರ್ಥ ಸಮೇತ ಚಿಂತನೆ ಮಾಡಿ ಸಾಕು, ನಿಮ್ಮನ್ನು ಋಷಿ ಅಂತ ಪರಿಗಣಿಸಬಹುದು. ಬೇರೆ ಬೇರೆ ಅರ್ಥದ ಶೇಡನ್ನ ಅವಾಗಲೂ ಕಂಡುಕೊಳ್ಳಬಲ್ಲ ಒಬ್ಬ, ಅವನು ಋಷಿಯೇ. ಇನ್ನು ಅದನ್ನ ಮೊದಲು ಕಂಡವ ಟಕ್ಕ ಹೊಳೆಯುತ್ತೆ, ಅವನು ಋಷಿಯೇ. ಅವನಿಗೆ ಅರ್ಥ ಆಗ್ಬೇಕು ಅಂತೇಳಿ ಆಮೇಲೆ ತಾನು ಕಂಡ ವೇದದ ಅರ್ಥವನ್ನ ಬೇರೊಬ್ಬರಿಂದ ತಿಳ್ಕೊಬೋದು ಅವನು. ಆ ಪರಿಸ್ಥಿತಿಗಳು ಇರುತ್ತೆ. ಆಮೇಲೆ ಮಹರ್ಷಿ ಅದರ ಅರ್ಥದ ಹೊಳಹು ಆಗಿರುತ್ತೆ. ಬ್ರಹ್ಮರ್ಷಿ ಅಂತ ಹೇಳಿದರೆ ಅದರ ತತ್ವದ ಜೊತೆಗೆ ಅದರ ಅಭಿಮಾನಿ ದೇವತೆಗಳು, ಅದರ ನಿಯಾಮಕ ದೇವತೆಗಳ ಜೊತೆಗೆ ಕಾಣ್ತಾನ ಅವನು ಬ್ರಹ್ಮರ್ಷಿ. ಈ ವಿಭಾಗ ನಿಮಗೆ ಬ್ರಹ್ಮಾಂಡ ಪುರಾಣದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಈ ಮಾತಿಗೆ ಅರ್ಥ ಸಿಗತ್ತೆ. ಪ್ರತಿಷ್ಠಾಪ್ಯ ಯಥಾ ಕಾಮಂ
ವೇದಂ ತಮನುಚಿಂತಯಂ, ನಾನು ಕಂಡ ವೇದವನ್ನ ಮತ್ತೆ ಚಿಂತಿಸಿದೆ ಅಂತಾರೆ. ಅದಕ್ಕೆ ನಾನು ಇಷ್ಟೆಲ್ಲ ಹೇಳಬೇಕಾಯ್ತು. ಒಬ್ಬನ ಋಷಿತ್ವ, ಒಬ್ಬನ ಆವಿಷ್ಕರ್ತೃತ್ವ ಅದು ಎಷ್ಟು ಜನಕ್ಕೆ ಗೊತ್ತಾಗತ್ತೆ? ಜೀವನದ ಅತ್ಯಂತ ಉನ್ನತವಾದ ಪುಣ್ಯ ಇದ್ರೆ ಮಾತ್ರ ಆ ಆವಿಷ್ಕರ್ತೃತ್ವ, ಋಷಿತ್ವ ಅದು ಗೊತ್ತಾಗೋದಿಲ್ಲ. ಅಂದ್ರೆ ನಮ್ಮ ಪಕ್ಕದಲ್ಲೇ ಋಷಿ ಇದ್ರೂ ಗೊತ್ತಾಗಲ್ಲ. ನಾನು ಒಬ್ಬ ವ್ಯಾಖ್ಯಾನಕಾರನನ್ನ ಅತ್ಯಂತ ಹತ್ತಿರದಿಂದ ಕಂಡಿದ್ದೇನೆ. ಅದು ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಅಂತ ಇದರಲ್ಲಿ ಹೇಳ್ತಾರಲ್ಲ ವಾಯುಸ್ತುತಿಯಲ್ಲಿ, ಅದು ಪ್ರಾಚೀನರು ಮಾಡಿದ ಪುಣ್ಯ, ನಮ್ಮ ಹಿರಿಯರು ಮಾಡಿದ ಪುಣ್ಯದಿಂದ ನಾನು ಒಬ್ಬ ಋಷಿಯನ್ನ, ಒಬ್ಬ ಆವಿಷ್ಕರ್ತೃವನ್ನ, ಒಬ್ಬ ವ್ಯಾಖ್ಯಾನಕರ್ತೃವನ್ನ ಅತ್ಯಂತ ಹತ್ತಿರದಿಂದ ನೋಡುತ್ತಾ ಇತ್ತು. ಹೇಗೆ ಅವನಿಗೆ ಯಾವ ಯಾವ ಆಕಾರಗಳು ಹೊಳೆಯುತ್ತೆ, ಹಾಗೆ ಒಬ್ಬ ಕವಿಯನ್ನು ನೋಡಿದ್ದಾಯ್ತು, ಒಬ್ಬ ಕವಿಯನ್ನು ಅನುಭವಿಸಿದ್ದಾಯ್ತು. ಎಲ್ಲೇ ಯಾವ ಯಾವ ಆಕಾರದಿಂದ ಅವನು ತರ್ತಾನೆ ಅಂತ. ಅದರಿಂದಾಗಿ ಈ ಮಾತು ಅರ್ಥ ಆಗಬೇಕು ಅಂತಂದ್ರೆ ಈ ಋಷಿಗಳ ಕಲ್ಪನೆ ಇರಬೇಕು. ಋಷಿ, ಬ್ರಹ್ಮರ್ಷಿ, ಮಹರ್ಷಿ ಅದಿತ್ತು ಅಂತಂದ್ರೆ ಅವನು ತಾನು ಕಂಡ ವೇದವನ್ನ ಪ್ರತಿಷ್ಠಾಪ್ಯ ಶಿಷ್ಯರಲ್ಲಿ ಇಟ್ಟು ತಂ ವೇದಂ ಅನುಚಿಂತಯಂ, ಅದರ ವೇದವನ್ನು ಆ ವೇದವನ್ನು ನಾನೇ ಚಿಂತಿಸಿದೆ. ಅನುಚಿಂತಯಂ, ಅನುಸೃತ್ಯ ಅಚಿಂತಯಂ ಅಂತ, ಅನ್ವಚಿಂತಯಂ ಅಂತ ಆಗಬೇಕು. ಮತ್ತೆ ಚಿಂತಿಸಿದೆ. ಕಿಮತ್ರ ಬ್ರಹ್ಮಣ್ಯಮೃತಂ ಕಿಂಚ ವೇದ್ಯಮನುತ್ತಮಂ ಚಿಂತೆಯೇ ತತ್ರ ಚಾಗತ್ಯ ಗಂಧರ್ವೋ ಮಾಮ ಪೃಚ್ಛತ. ಇದರಲ್ಲಿ ಅಮೃತ ಅಂದ್ರೆ ಏನು? ವೇದ್ಯವಾದದ್ದು ಯಾವುದು? ನಾನು ಕಂಡ ವೇದದಲ್ಲಿ ಬ್ರಹ್ಮ ಹೇಗಿದ್ದಾನೆ ಅಂತ ನಾನೇ ರಿಸರ್ಚ್ ಮತ್ತೆ ನಾನು ಹುಡುಕಿದೆ. ಆಗ ವಿಶ್ವಾವಸು ಅನ್ನುವ ಗಂಧರ್ವ ಬಂದು ಕೇಳಿದ. ವಿಶ್ವಾವಸುಸ್ತದಾ ರಾಜನ್ ವೇದಾಂತ ಜ್ಞಾನಕೋವಿದ ಚತುರ್ವಿಂಶತ್ತತ ಪ್ರಶ್ನಾನ್ ಪೃಷ್ಟ್ವಾ ವೇದಸ್ಯ ಪಾರ್ಥಿವಾ. ಆಮೇಲೆ ವಿಶ್ವಾವಸು ಗಂಧರ್ವ ಕೇಳಿದ. ಅವನು ವೇದದ ಅರಿವು, ವೇದಾಂತದ ಅರಿವು ಚೆನ್ನಾಗಿದೆ ಅವನಿಗೆ. 24 ಪ್ರಶ್ನೆಗಳನ್ನು ಕೇಳಿದ ವೇದಕ್ಕೆ ಸಂಬಂಧಪಟ್ಟ ಹಾಗೆ. ಚತುರ್ವಿಂಶತಿಮಂ ಪ್ರಶ್ನಂ ಪಪ್ರಚ್ಛ ಆನ್ವೀಕ್ಷಿಕೀಂ ತದಾ. 25ನೆಯ ಪ್ರಶ್ನೆ ಬ್ರಹ್ಮತರ್ಕಕ್ಕೆ ಸಂಬಂಧಪಟ್ಟಿತ್ತು. ವಿಶ್ವಂ ತಥಾ ರಾಜನ್ ಪುರುಷಂ ಪ್ರಕೃತಿಂ ತಥಾ ತಥೈವ ಪುರುಷ ವ್ಯಾಘ್ರ ಮಿತ್ರಂ ವರುಣಮೇವ ಚ. ಆಮೇಲೆ ವಿಶ್ವದ ಬಗ್ಗೆ, ಅವಿಶ್ವದ ಬಗ್ಗೆ, ಅಂದ್ರೆ ವಿಶ್ವ ಭಿನ್ನವಾದದ್ದು. ವಿಶ್ವ ಅವಿಶ್ವ ಎಲ್ಲವನ್ನೂ ಕೇಳಿದ. ಪುರುಷನ ಬಗ್ಗೆ, ಪ್ರಕೃತಿಯ ಬಗ್ಗೆ, ಮಿತ್ರನ ಬಗ್ಗೆ, ವರುಣನ ಬಗ್ಗೆ, ಜ್ಞಾನ, ಜ್ಞೇಯ, ಅಜ್ಞಾನ, ತಪಸ್ಸು, ಅತಪಸ್, ಸೂರ್ಯ, ಅತಿಸೂರ್ಯ, ವಿದ್ಯೆ, ಅವಿದ್ಯೆ, ವೇದ್ಯ, ಅವೇದ್ಯ, ಅಚಲ, ಚಲ, ಅಪೂರ್ವ, ಅಕ್ಷಯ, ಕ್ಷೇಮ್ಯ, ಇವುಗಳ ಬಗೆಗೆ ಅವನು ಪ್ರಶ್ನೆ ಕೇಳಿದ್ದು. ಅವನು ಕೇಳಿದಾಗ ನಾನು ಕಂಡ ವೇದದಲ್ಲಿ ಉತ್ತರ ಹುಡುಕಿ ಹೇಳಿದೆ. ಕೆಲವೊಂದೆಲ್ಲ ಒಳಗಡೆಯೇ ಇರುತ್ತೆ, ಹೊರಗಡೆ ಬರ್ಲಿಕ್ಕೆ ಒಂದು ಅಭಿವ್ಯಕ್ತಿ ಬೇಕಾಗತ್ತೆ. ಪೃಷ್ಟವಾನ್ ಆನುಪೂರ್ವೇಣ ಪ್ರಶ್ನಮುತ್ತಮರ್ಥವತ್ ಮುಹೂರ್ತ ಮುಷ್ಯತಾಂ ತಾವತ್ ಯದೇನಂ ಯಾವದೇನಂ ವಿಚಿಂತಯೇ ಬಾಢಮಿತ್ಯೇವ ಕೃತ್ವಾ ಸಹ ತೂಷ್ಣೀಂ ಗಂಧರ್ವ ಆಸ್ಥಿತಃ. ಅದಕ್ಕೆ ನಾನು ಹೇಳಿದೆ, ನೀನು ಪ್ರಶ್ನೆ ಕೇಳಿದ್ಯಪ್ಪ, ನಾನು ಕಂಡಿರುವ ವೇದದ ಒಳಗಡೆಯೇ ಇವೆಲ್ಲ ಇದೆ. ವೇದ ಅಂದಮೇಲೆ ಯಾವುದಿರಲ್ಲ ಅಲ್ವಾ? ವೇದ ಅನುಕ್ತಂ ಪಂಚಭಿರ್ವೇದೈ ನವಸ್ತ್ವಸ್ತಿ ಕುತಶ್ಚನ ಅಂತ ಹೇಳಿ ಮಧ್ವಾಚಾರ್ಯರ ಭಾಷ್ಯ, ಉಪನಿಷತ್ ಭಾಷ್ಯ ಒಂದರಲ್ಲಿ ಹೇಳ್ತಾರೆ.
ವೇದ ಹೇಳದೇ ಇರೋದು ಯಾವ ವಸ್ತುವೇ ಇಲ್ಲ ಅಂತ. ನೀವು ಕಂಪ್ಯೂಟರ್ನೆಲ್ಲ ಹುಡುಕ್ಬೇಡಿ, ಅಲ್ಲಿ ಮೂಲಭೂತವಾದ ವಸ್ತುಗಳೆಲ್ಲವನ್ನು ಹೇಳಿರ್ತಾರೆ ಅಂತ. ಕೆಲವರು ಏನ್ ಮಾಡ್ತಾರೆ, ವೇದದಲ್ಲಿ ಎಲ್ಲ ಇದೆ ಅಂತಂದ್ಮೇಲೆ ಕಂಪ್ಯೂಟರ್ ಇರಬೇಕು, ಪವರ್ ಜನರೇಟರ್ನು ಇರಬೇಕು ಅಂತ ಹುಡುಕ್ತಾ ಹೋಗ್ತಾರೆ. ಹಾಗೆ ಬೇಕಿಲ್ಲ, ನೀವು ಅದನ್ನೇ ಮನನ ಮಾಡ್ತಾ ಇರಿ, ನಿಮ್ಗದರ ಹೊಳಹೆ ಬೇರೆ. ಅದರಿಂದಾಗಿ ನಾನು ಹೇಳಿದೆ, ಮುಹೂರ್ತ ಮುಷ್ಯತಾಂ ತಾತ, ಅಪ್ಪ ಒಂದು ಸ್ವಲ್ಪ ತಡೆಯೋ, ನಾನು ಇದನ್ನು ವಿಚಾರ ಮಾಡ್ತೇನೆ ಅಂತಂದೆ. ಬಾಢಮಿತ್ಯೇವ ಕೃತ್ವಾ ಸಹ ತೂಷ್ಣೀಂ ಗಂಧರ್ವ ಆಸ್ಥಿತ. ಆಯಿತು ಅಂತ ಹೇಳಿ ನನ್ನ ಎದುರುಗಡೆಯೇ ಕುಳಿತ. ಒತ್ತಡ ಅಂತ ಅಲ್ಲ, ಎದುರುಗಡೆ ಕುಳಿತ, ಉತ್ತರ ಬರೋದನ್ನು ನಾನು ಕಾಯ್ತೇನೆ ಅಂತ. ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕು ಅಂತ ಒತ್ತಡ ಹೇರೋದಲ್ಲ. ಯಾಕೆ ಅಂದ್ರೆ ನಾನು ಕೇಳಿದ ಪ್ರಶ್ನೆಗೆ ಇವನಿಂದ ಉತ್ತರ ಸಿಗಬೇಕು ಅಂತ ಹೇಳಿ ದೇವರಿಗಿದೆಯಾ ಅಂತ ನಮ್ಗೆ ಗೊತ್ತಿರಲ್ಲ. ಎಂಥದೇ ಜ್ಞಾನ ಇದ್ರು, ಎಂಥದೇ ಜ್ಞಾನಿ ಆದ್ರು ನಮ್ಮ ಪ್ರಶ್ನೆಗೆ ಅವರಿಂದ ಉತ್ತರ ಸಿಗಬೇಕು ಅಂತಿಲ್ಲ. ದೇವರು ಸಂಕಲ್ಪ ಮಾಡಿದ್ರೆ ಈ ಪ್ರಶ್ನೆಗೆ ಇವನಿಂದ ಉತ್ತರ ಸಿಗಬೇಕು, ಈ ಪ್ರಶ್ನೆ ಇವನಿಗೆ ಇವನಾಗಬೇಕು ಅಂತ ಅವನು ಸಂಕಲ್ಪ ಮಾಡಿದ್ರೆ ನಮ್ಮಿಬ್ಬರಿಗೂ ಸಂಪರ್ಕ ಆಗತ್ತೆ. ಇಲ್ಲ ಅಂದ್ರೆ ಏನ್ ಮಾಡಿದ್ರು ನಮ್ಮಿಬ್ಬರಿಗೂ ಸಂಪರ್ಕ ಆಗಲ್ಲ. ಸಂಧಾತ ಸಂಧಿಮಾನ ಸ್ಥಿರ ಅನ್ನಲ್ವೇ, ಹಾಗೆ ನಮ್ಮನ್ನ ಬೆಸೆಯುವವ ಅವನು. ಅದರಿಂದ ಆ ನಿರೀಕ್ಷೆಯಲ್ಲಿ ಅವನು ಕುಳಿತುಕೊಂಡ. ತಥೋನ್ವಚಿಂತಯಮಹಂ ಭೂಯೋ ದೇವೀಂ ಸರಸ್ವತೀಂ ಮನಸಾ ಸತಮೇ ಪ್ರಶ್ನೋ ದುಗ್ಧೇ ಘೃತಮಿವೋತ್ಥಿತ. ಆಗ ಅದೇ ಪ್ರಶ್ನೆಯನ್ನ ಚಿಂತಿಸಿದೆ, ಆಮೇಲೆ ಸರಸ್ವತಿಯನ್ನ ಚಿಂತಿಸಿದೆ. ಅವಾಗ ದುಗ್ಧೇ ಘೃತಮಿವೋತ್ಥಿತ, ಹಾಲಿನಲ್ಲಿ ತುಪ್ಪ ಇದ್ದ ಹಾಗೆ ಅವನು ಕೇಳಿದ ಪ್ರಶ್ನೆಗಳಿಗೆ ನಾನು ಕಂಡ ವೇದದಲ್ಲಿ ಉತ್ತರ ಇತ್ತು ಅಂತ ಗೊತ್ತಾಯಿತು. ಈ ಒಂದು ರೂಪಕವನ್ನ ಪುರಂದರದಾಸರು ಬಳಸಿದ್ದಾರೆ, ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಂತ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಎಲ್ಲಿ ಹೇಗೆ ಬರಬೇಕು ಅವಳು? ನಮ್ಮೊಳಗಡೆಯಿಂದಲೇ ಬರಬೇಕು ಅವಳು. ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಂತ. ಆ ಬೆಣ್ಣೆ ಮತ್ತೆ ತುಪ್ಪ ಆಗಬೇಕು. ಎಂಥ ಸೊಗಸಾದ ರೂಪಕ ರೀ ಅದು, ಎಷ್ಟು ಸರಳವಾಗಿದೆ. ಮನಸಾ ಸಚಮೇ ಪ್ರಶ್ನೋ ದುಗ್ಧೇ, ದುಗ್ಧ ಅಂದ್ರೆ ಹಾಲು, ಘೃತಮಿವೋತ್ಥಿತ. ತತ್ರೋಪನಿಷದಂ ಚೈವ ಪರಿಶೇಷಂಚ ಪಾರ್ಥಿವ ಮಥನಾಮಿ ಮನಸಾ ತಾತ ದೃಷ್ಟ್ವಾ ಚಾನ್ವೀಕ್ಷಿಕೀಂ ಪುನಃ. ಅದರಿಂದಾಗಿಯೇ ಉಪನಿಷತ್ತನ್ನು, ಅದರ ಶೇಷವನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಕಡೆದೆ. ಕಡಿಬೇಕಾದ್ರೆ ಒಂದು ಕಡೆಗೋಲು ಬೇಕಲ್ಲ, ಅದು ಯಾವುದು? ಆನ್ವೀಕ್ಷಿಕೀಂ, ಬ್ರಹ್ಮತರ್ಕ. ಇವಾಗ ಬ್ರಹ್ಮತರ್ಕ ಇಲ್ಲ, ಮತ್ತೆ ಆಚಾರ್ಯರು ಕೊಟ್ಟದ್ದು ಉಂಟು ಬ್ರಹ್ಮತರ್ಕ. ಆ ಬ್ರಹ್ಮತರ್ಕದ ಸಾರವೇ ಬ್ರಹ್ಮಸೂತ್ರ. ಹೀಗಾಗಿ ಆ ಬ್ರಹ್ಮತರ್ಕವೆಂಬ ಕಡಗೋಲಿನಿಂದ ಕಡೆದೆ. ಅದರಿಂದಾಗಿ ನೋಡಿ ಆಚಾರ್ಯರು ಮಾಡಿದ ಅರ್ಥ ಎಷ್ಟು ಆಪ್ಟ್ ಆಗಿರುತ್ತೆ. ತತಃ ನಿರ್ವಿದ್ಯ ಬ್ರಾಹ್ಮಣ ಬಾಲ್ಯೇನ ತಿಷ್ಠಾಸೇತ್. ತತ್ವಶಾಸ್ತ್ರವನ್ನ ತಿಳಿದು ಬಾಲ್ಯೇನ ಯುಕ್ತಿಬಲದ ಜೊತೆಗೂಡಿ ಇರಬೇಕು ಅಂದ್ರು ಮಧ್ವಾಚಾರ್ಯರು. ಬ್ರಾಹ್ಮಣ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್ ಅಂತ. ಬ್ರಾಹ್ಮಣನು ಪಾಂಡಿತ್ಯಂ ನಿರ್ವಿದ್ಯ, ತಿಳಿಯಬೇಕಾದದ್ದನ್ನು ತಿಳಿದು ಬಾಲ್ಯೇನ ತಿಷ್ಠಾಸೇತ್, ಯುಕ್ತಿಬಲದ ಜೊತೆಗಿರಬೇಕು ಅಂದ್ರು ಮಧ್ವಾಚಾರ್ಯರು. ಎಲ್ಲರೂ ಏನರ್ಥ ಮಾಡಿದ್ರು? ಬಾಲ್ಯೇನ, ಕಲಿತವನು ಬಾಲಕಂತರ ಇರಬೇಕು ಅಂತ. ಒಂದ್ಸರ್ತಿ ನಮ್ಮ ಇನ್ನೇನು ಮುಗಿತಾ ಬಂತು ಸಮಯ, ನಮ್ಮ ವಿಬುಧೇಶ್ವರದ್ದು, ಅದಮಾರು ದೊಡ್ಡ ಸ್ವಾಮಿಗಳದ್ದು
ಒಂದು ವಿಚಾರ ಹೇಳಬೇಕು. ಬಾಲ್ಯೇನ ತಿಷ್ಠಾಸೇತ್ ಅನ್ನೋದಕ್ಕೆ ಎಲ್ಲರೂ ಅದೇ ಅರ್ಥ ಮಾಡಿ ನಮ್ಗೆ ಅದೇ ತಲೆನಲ್ಲಿ ಬಹಳ ತಿಳ್ಕೊಂಡವರು ಬಾಲಕರ ತರ ಇರ್ತಾರೆ ಅಂತ. ಅವರು ಒಬ್ಬ ನನ್ನ ಸ್ನೇಹಿತ, ಅವಾಗವಾಗ ನಾವು ಅವರ ಜೊತೆ ಉಪನಿಷತ್ತು ಓದುವ ಸೊಗಸಿಗಾಗಿ ಹೋಗ್ತಾ ಇದ್ವಿ ಅವ್ರ ಹತ್ರ. ಇಲ್ಲೇ ಅವರು ಹೆಣ್ಣೂರು ಕ್ರಾಸ್ ಗುಬ್ಬಿ ಅಂತ ಅಲ್ಲೊಂದಿದೆ, ಅಲ್ಲೊಂದು ಜಾಗ ಇತ್ತು, ಅಲ್ಲಿ ಹೋಗ್ತಾ ಇದ್ವಿ. ಅಲ್ಲಿಂದ ವ್ಯಾನಲ್ಲಿ ಬರ್ಬೇಕಾದ್ರೆ ಯಾರ್ದೋ ಬಗ್ಗೆ ಹೇಳ್ದ ಅವನು. ಅವರು ಮಗು ತರ ಅಂದ. ಅವರಿಗೆ 70 ವಯಸ್ಸಾಗಿದೆ, ಆದರೆ ಮಗು ತರ ಅಂದ. ಅದಕ್ಕೆ ಅವ್ರು ಸಿರ್ರಂತ ಸಿಟ್ಟು ಮಾಡ್ಕೊಂಡ್ರು ಅವರು. ಮಗು ತರ ಇರಬೇಕು, ದೊಡ್ಡವ್ರ ತರ ಇರಬೇಕು, ದೊಡ್ಡವ್ರು ಮಗು ತರ ಇರಬಾರದು, ಮಗು ದೊಡ್ಡವ್ರ ತರ ಇರಬಾರದು, ಏನದು ಗುಣ ಅದು ಅಂತ. ಅವನಿಗೆ ಬಾಲ್ಯನ ತಿಷ್ಠಾಸೇತ್ ಅನ್ನೋದನ್ನ ಈ ತರಹ ಕೇಳಿ ಆ ಇಂಟರ್ಪ್ರಿಟೇಷನ್ ಸತ್ಯ ಆಗಿರ್ಬೇಕು ಅಂತ ಅಲ್ಲ. ಅಲ್ಲಿ ನಿಜವಾಗಿ ಇರೋದು ಬಲ ಅಂದ್ರೆ ಯುಕ್ತಿ ಬಲ ಅಂತ ಆಚಾರ್ಯರ ಮಾತು. ಹಾಗಾದ್ರೆ ಹೇಗಿರಬೇಕು ಜೀವನದಲ್ಲಿ? ವಿಷಯವನ್ನ ತಿಳಿದುಕೊಳ್ಳಬೇಕು, ಅದರ ಜೊತೆಗೆ ಯುಕ್ತಿಯನ್ನ ಅನುಸಂಧಾನ ಮಾಡ್ತಾ ಇರ್ಬೇಕು. ಅದು ಜೀವನ ಇಡೀ ಪ್ರೋಸೆಸ್. ಅದು ಮುಗಿಯತ್ತೇನದು? ಮಂಗಳ ಮಾಡಿದ್ರೆ ಮುಗಿಲಿಲ್ಲ. ಈ ದೇಹದಲ್ಲಿ, ಈ ಜೀವನದಲ್ಲಿ ಮಂಗಳ ಯಾವುದು ಅಂದ್ರೆ ಈ ದೇಹ ಹೋದ್ಮೇಲೆ ಅದೇ ಮಂಗಳ. ಮತ್ತೆ ಮುಂದಿನ ಜನ್ಮದ ಮತ್ತೆ ಶುರು ಆಗಬೇಕು ಅಂತ ಕೇಳ್ಕೋಬೇಕಷ್ಟೇ. ಅದರಿಂದಾಗಿ ಮಥನಾಮಿ ಮನಸಾ ತಾತ ದೃಷ್ಟ್ವಾ ಚಾನ್ವೀಕ್ಷಿಕೀಂ ಪುನಃ, ಬ್ರಹ್ಮತರ್ಕವನ್ನು ನೋಡೋದು, ನನ್ನ ಶಾಸ್ತ್ರವನ್ನ, ನಾನು ಕಂಡ ವೇದವನ್ನ ಮಥನ ಮಾಡೋದು. ಹಾಗೆ ಆಯ್ತು ಅಂತ. ಆಮೇಲೆ ಇದರ ವಿದ್ಯೆಯ ಬಗ್ಗೆ ಇನ್ನಷ್ಟು ಹೇಳ್ತಾರೆ. ಇನ್ನೂ ಬಹಳ ವಿಚಿತ್ರವಾದ ಸಂಗತಿಯನ್ನ ನಿರೂಪಣೆ ಮಾಡ್ತಾರೆ. ನಾನು ಅವಾಗ ಹೇಳ್ದಲ್ಲ, ಛಲ ಅಂದ್ರೇನು, ಅಚಲ ಅಂದ್ರೇನು, ವಿಶ್ವ ಅಂದ್ರೇನು, ಅವಿಶ್ವ ಅಂದ್ರೇನು ಅಂತ ನಿಮಗೆ ಪ್ರಶ್ನೆ ಮೂಡಿರುತ್ತೆ. ಇದನ್ನ ಹೇಳಲೇ ಇಲ್ವಲ್ಲ, ಕೇವಲ ಹೇಳ್ಕೊಂಡು ಹೋದ. ನಾನು ಮುಂದೆ ಅದರ ವಿವರಣೆ ಇದೆ. ಸೂರ್ಯ ಅಂದ್ರೇನು, ಅತಿ ಸೂರ್ಯ ಅಂದ್ರೇನು ಅಂತ ಅದನ್ನೆಲ್ಲ ನಾಳೆ ನೋಡುವ. ಈ ತನಕ ಏನು ಚಿಂತನೆ ಮಾಡಿದ್ದೇವೆ ಅದನ್ನ ದೇವರಲ್ಲಿ ಅರ್ಪಿಸುವ. ಕೃಷ್ಣಾರ್ಪಣಮಸ್ತು. ಇದು ವಿದ್ಯಾನಿಧಿಯನ್ನ ಅತ್ಯಂತ ಚೆನ್ನಾಗಿ, ವಿದ್ಯೆ ಎಂಬ ನಿಧಿ, ಅದನ್ನ ಅತ್ಯಂತ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ ಅಧ್ಯಾಯ. ಇದರ ಅಧ್ಯಯನ, ಈ ತರಹದ ಅಧ್ಯಯನ ಇನ್ನಷ್ಟಾಗಬೇಕು. ಕೃಷ್ಣಾರ್ಪಣ.